ಹೌದು. ಹ್ಮ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಎಲ್ಗಮ್ಮ ಕರ್ಕೊಯ್ತಿದ್ಯಾ? ಹೇಳ್ಬೇಕಾ? ಹೇಳ್ತೀನಿ. ಯಾಕೋ ಈ ಮಧ್ಯೆ ನಿನ್ ಕೋಪ ನೆತ್ತಿಗೆರ್ತಿದೆ. ಅದು ಕಡಿಮೆ ಆಗ್ಬೇಕು ಅಂದ್ರೆ ನಿನ್ ತಲೆಲಿರೋ ಕೂದಲನ್ನ ಮುಡಿ ಕೊಡ್ಬೇಕು ಅಂತ ನಿನ್ ಜಾತಕದಲ್ಲಿದೆ. ಹಾಗಾಗಿ ಮುಡಿ ಕೊಡಕ್ ಹೋಗ್ತಾ ಇದೀವಿ. ಏನಮ್ಮ ಹೇಳ್ತಿದ್ಯಾ? ಯಾವ ಜಾತಕದಲ್ಲಿ ಹಂಗೆಲ್ಲ ಬರ್ದಿರ್ತೈತೆ? ಸುಮ್ಕೆ ತಮಾಷೆ ಮಾಡ್ಬಿಡ ನೋಡು. ಅಯ್ಯೋ ಅಯ್ಯೋ ಕಾವ್ಯ, ಹೊಡಿಬೇಡ ಕಾವ್ಯ. ಅಯ್ಯೋ ಹೊಡಿಬೇಡ ಕಾವ್ಯ, ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಅಯ್ಯೋ ಪೆಟ್ಟಾಯ್ತದೆ ಕಾವ್ಯ, ಯಾಕೆ ಹಿಂಗ್ ಹೊಡಿತೀಯ ಅಂತೀನಿ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದ್ಯಾ? ಕಾವ್ಯ ಕಾವ್ಯ ಕಾವ್ಯ. ಅಮ್ಮ, ನೀನು 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 ಹೌದಪ್ಪ, ನಾನೇ. ಮದೇವು, ಅದಿರ್ಲಿ, ಕಾವ್ಯ ಹೊಡಿಬೇಡ ಅಂತ ಅಂತಿದ್ದಲ್ಲ, ಯಾಕೋ ನಿನ್ ಹೆಂಡ್ತಿ ನಿನ್ಗೆ ಹೊಡಿತಾಳ? ಮೋ ಎಂತ ಮಾತು ಅಂತ ಆಡ್ತೀಯಮ್ಮ? ಕಾವ್ಯ ಮಾದೇವಂಗ್ ಹೊಡಿಯೋದು ಅಂದ್ರೇನು, ಮಾದೇವ ಪೆಟ್ಟು ತಿನ್ನೋದು ಅಂದ್ರೇನು? ನಿನ್ ಮಗ ಅಂದ್ರೆ ಸುಮ್ಕೆನಾ? ನಿನ್ ಮಗನ್ ಮೈ ಮುಟ್ಟಕ್ಕೆ ಸುತ್ತಮುತ್ತ ಹಳ್ಳಿಲೇ ಇಲ್ಲ ಅಂತ ಇಡೀ ಊರೇ ಮಾತಾಡ್ತದೆ. ಅಂಥದ್ದು ಆ 3 ಅಡಿ ಗೊಂಬೆ ಹೊಡಿತೈತೆನಮ್ಮ. ಮತ್ತ್ಯಾಕೆ ಕಾವ್ಯ ಹೊಡಿಬೇಡ ಅಂತಿದ್ದೆ? ಅದಾ, ಅದು ಶಾನೆ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ನೋಡು, ಅದಕ್ಕೆ ಕನ್ಸ್ನಾಗೆ ಕಾವ್ಯ ಬಂದಂಗೆ ಆಗೋಯ್ತು. ನನ್ಗೂ ಅವಳಿಗೂ ಹೊಸಿ ಜಟಪಟಿ ನಡೀತಾ ಇತ್ತು ಕನ್ಸ್ನಾಗೆ. ಅದು ನೀನು ಹೊಡೆದೇಟ್ಗೆ ಅವಳೇ ಹೊಡೆದ್ಬಿಟ್ಲೇನೋ ಅಂತ ಗಾಬರಿ ಆಗೋತ್ ಕಣಮ್ಮ, ಅದಕ್ಕೆ ಕೂಕೊಂಡ್ಬಿಟ್ಟೆ ಕನ್ಸ್ನಾಗೆ. ಓಹೋ, ಕನ್ಸಲ್ಲಿ ಕೂಗಾಡಿದಿಕ್ಕೆ ಹೀಗಾಗಿ ಹಾಗಾಯ್ತು. ಹೌದಮ್ಮ, ಹೌದು. ಸರಿಪ್ಪ, ಅದ್ ಸರಿ ಮಹಾದೇವು, ಯಾಕೋ ರಾತ್ರೆಲ್ಲ ನಿದ್ದೆ ಮಾಡಿಲ್ವಾ? ನಿನ್ಗೆ ಹೆಂಗಮ್ಮ ಗೊತ್ತಾಯ್ತು? ಅದಕ್ಕೇನ್ ಬ್ರಹ್ಮವಿದ್ಯೆ ಕಲಿಬೇಕಾ? ಯಾವಾಗ್ಲೂ ನೀನು ಸೂರ್ಯ ಹುಟ್ಟಗಿನ ಮುಂಚೆನೆ ಎದ್ದೇಳ್ತಿದ್ದೆ. ಇವತ್ ನೀನು ಇಷ್ಟೊತ್ತಾರು ಮಲ್ಗಿದ್ದೆ ಅಂತಂದ್ರೆ ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಅಂತ ತಾನೇ ಅರ್ಥ. ಅಮ್ಮೋ, ಸೂಪರ್ ಕಣಮ್ಮ ನೀನು, ನನ್ ಬಗ್ಗೆ ಏಟೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ಅಮ್ಮೋ, ನೀನ್ ಈ ಜಾಂತನನ ನನ್ಗೋಸಿ ಹೇಳ್ಕಡಮ್ಮ. ಅದೆಲ್ಲ ಹೇಳ್ಕೊಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಈಗ ಬೇಗ ಎದ್ದು ರೆಡಿ ಆಗು, ನೀನು ನನ್ ಜೊತೆ ಹೊರಗಡೆ ಬರ್ತಾ ಇದ್ದೀಯ. ಹೊರಗಡೆ ಅಮ್ಮ? ಎಲ್ಲಿಗೆ? ನನಗೆ ಮಿಲ್ಲಲ್ಲಿ ಶಾನೆ ಕೆಲಸ ಅದೇ. ಮಾದೇವು, ಏನೇ ಕೆಲ್ಸ ಇದ್ರು ಅದನ್ನ ಪಕ್ಕಕ್ಕಿಟ್ಟು ಈಗ ಬೇಗ ಎದ್ದು ರೆಡಿ ಆಗು, ನನ್ ಜೊತೆ ಬರ್ತಿದ್ಯಾ ಅಷ್ಟೇ. ಅದಂಗಲ್ಲ ಕಣಮ್ಮ. ಈಗ ನೀನ್ ಮೂತಿ ಮೇಲೆ ಹಾಕ್ತೀನಿ ಅಷ್ಟೇ. ಬಾಯಿ ಮುಚ್ಕೊಂಡು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನನ್ ಜೊತೆ ಬರ್ತಿದ್ಯಾ ಅಷ್ಟೇ. ಎದಲ್ಲ ಯೋಚನೆ, ನಮ್ಮಮ್ಮ ಇದ್ದಕ್ಕಿದ್ದಂಗೆ ನನ್ನ ಎಲ್ಲ ಕರ್ಕೊಯ್ತಾರೆ. ಸರ್ ಒಂದು ಪೇಷಂಟ್ ಬಂದಿದ್ದಾರೆ, ಅವ್ರ ಕೈ ಫ್ರಾಕ್ಚರ್ ಆಗಿದೆ, ನೀವೇ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಫ್ರಾಕ್ಚರ್ಗೆ ನಾನು ಟ್ರೀಟ್ಮೆಂಟ್ ಮಾಡಬೇಕಾ? ಅವ್ರಿಗೆ ಆರ್ಥೋಪೆಡಿಸ್ಟ್ ಹತ್ರ ಹೋಗ್ಬೇಕು ತಾನೆ? ಹೇಳ್ದೆ ಸರ್, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನೀವೇ ಟ್ರೀಟ್ ಮಾಡಬೇಕು ಅಂತ ಆಟ ಮಾಡ್ತಾ ಇದ್ದಾರೆ. ಹೌದಾ, ಸರಿ ಬನ್ನಿ ನೋಡೋಣ. ಪ್ರೇಮ, ನೀನೇನ್ ಮಾಡ್ಕೊಂಡೆ? ರಾಮ್, ಕೈ ಮುರ್ಕೊಂಡೆ. ಅದ್ ನನಗ್ ಕಾಣಿಸ್ತಾ ಇದೆ, ಹೇಗ್ ಮಾಡ್ಕೊಂಡೆ ಅಂತ ಕೇಳ್ತಿದ್ದೀನಿ. ಅದು ಸೀಬೆಕಾಯಿ ಕೀಳೋಣ ಅಂತ ಮರ ಹತ್ತಿದ್ನ, ಅಲ್ಲಿಂದ ಕಾಲ್ ಜಾರ್ ಬಿಟ್ಟು ಕೈ ಮುರ್ಕೊಂಡೆ. ದೊಡ್ಡ ತರ್ಲೆ ನೀನು, ಇಷ್ಟು ದೊಡ್ಡೋಳಾಗಿದ್ಯಾ, ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ ಅಲ್ಲ. ಒಳ್ಳೆ ಚೈಲ್ಡ್ ತರ ಆಡ್ತೀಯಲ್ಲೇ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಏನ್ ಗತಿ? ಲೂಸು, ನಿನಗೆ ಬೈತಿರೋದು, ನೋಡಿದ್ರೆ ನಗ್ತಿದೀಯಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಏನ್ ಗತಿ ಅಂತ ಕೇಳ್ತಿದ್ದೀನಿ. ನೀನಿರೋ ತನಕ ನನಗೇನು ಆಗಲ್ಲ ರಾಮ್. ಏನಂದೆ?
ಸರಿ ಇರು, ನಾನು ನೋಡ್ತೀನಿ. ಏಯ್, ನಾನು ಇನ್ನೂ ಮುಟ್ಟೇ ಇಲ್ಲ, ಅಷ್ಟೊಂದು ಕಿರ್ಚಾಡ್ತೀಯಲ್ಲ ಪ್ರೇಮ. ಒಳ್ಳೆ ಮಕ್ಳು ಸವಾಸ ಆಯ್ತು. ಮಗುನ ತಾನೆ ಏಯ್, ಏನ್ ಅವಾಗಿಂದ ಗೊಣಗ್ತಾನೆ ಇದೆಯಲ್ಲ? ನೋಡ್ತಿದ್ದೆ ಕಣೋ. ಹುಷಾರಾಗಿದ್ದಿದ್ರೆ ಏನೂ ಆಗ್ತಾನೆ ಇರ್ಲಿಲ್ಲ. ಸಿಸ್ಟರ್, ಇವ್ರಿಗೆ ಪೈನ್ ತುಂಬಾ ಸಿವಿಯರ್ ಆಗಿರೋದ್ರಿಂದ ಎಕ್ಸ್ರೇ ಮಾಡ್ಬೇಕಾಗುತ್ತೆ. ಇವ್ರನ್ನ ಕರ್ಕೊಂಡು ಹೋಗಿ. ಸರಿ ಸರ್, ಅವರೇ ಮಾಡಿಸ್ಕೊಂಡ್ ಬಂದಿದ್ದಾರೆ. ನೀನೇ ಮಾಡಿಸ್ಕೊಂಡ್ ಬಂದಿಯಾ? ತುಂಬಾ ನೋವ್ತಿತ್ತಲ್ವಾ, ಅದಕ್ಕೆ ನಾನೇ ಮಾಡಿಸ್ದೆ. ಏನ್ ಪ್ರೇಮ ಇದು, ಇಷ್ಟೊಂದಾಗಿದೆ? ಕೈ ನೋಡಿದಾಗ ಆಗನ್ಸ್ಲೇ ಇಲ್ಲ. ತುಂಬಾ ದೊಡ್ಡ ಪೆಟ್ಟಾಗಿದೆ ಅನ್ಸುತ್ತೆ. ನಿನ್ ಕೈ ಕೊಡು. ಏಯ್, ಎಕ್ಸ್ರೇಲಿ ಬಲಗೈ ಆಗಿದೆ ಅಂತ ಇದೆ, ನೀನ್ ನೋಡಿದ್ರೆ ಎಡಗೈ ಕೊಡ್ತಿದ್ಯಲ್ಲ? ರಾಮ್, ಅದು ಎರಡು ಕೈದು ಹೊಂದಾಣಿಕೆ ನೋಡಕ್ಕಂತ ಬಲ್ಗೈದು ಎಡ್ಗೈದು ಎರಡು ಎಕ್ಸ್ರೇ ಮಾಡಿಸಿದ್ದೆ. ಹೌದಾ, ಸರಿ, ಬಲಗೈಯ ಕೊಡು. ಹೌದು, ಹ್ಮ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಎಲ್ಗಮ್ಮ ಕರ್ಕೊಯ್ತಿದ್ಯಾ? ಹೇಳ್ಬೇಕಾ? ಹೇಳ್ತೀನಿ. ಯಾಕೋ ಈ ಮಧ್ಯೆ ನಿನ್ ಕೋಪ ನೆತ್ತಿಗೆರ್ತಿದೆ. ಅದು ಕಡಿಮೆ ಆಗ್ಬೇಕು ಅಂದ್ರೆ ನಿನ್ ತಲೆಲಿರೋ ಕೂದಲನ್ನ ಮುಡಿ ಕೊಡ್ಬೇಕು ಅಂತ ನಿನ್ ಜಾತಕದಲ್ಲಿದೆ. ಹಾಗಾಗಿ ಮುಡಿ ಕೊಡಕ್ ಹೋಗ್ತಾ ಇದೀವಿ. ಏನಮ್ಮ ಹೇಳ್ತಿದ್ಯಾ? ಯಾವ ಜಾತಕದಲ್ಲಿ ಹಂಗೆಲ್ಲ ಬರ್ತಿರ್ತೈತೆ? ಸುಮ್ಕೆ ತಮಾಷೆ ಮಾಡ್ಬಿಡ ನೋಡು. ನನ್ ತಲೆ ಕೂದ್ಲಿಲ್ಲ ಅಂದ್ರೆ ನನ್ ಮಕನ್ ನೆನ್ಸ್ಕೊಳಕ್ಕೆ ಆಗಕ್ಕಿಲ್ಲ ಕಣಮ್ಮ. ಏ ಕೋತಿ, ಯಾಕೋ ಹಾಗಂತೀಯ? ಮಹಾದೇವು, ನೀನು ನನ್ ಮಗ, ಹೇಗಿದ್ರು ಚೆನ್ನಾಗ್ ಕಾಣಿಸ್ತೀಯ. ಎತ್ತವ್ರಿಗೆ ಯಗಣನ ಮುದ್ದು, ನನಗ್ ಗೊತ್ತೈತೆ. ಸರಿ ಆಯ್ತು, ಈಗ ಎಡಕ್ ತಗೋ. ಎಡಕ? ಅಮ್ಮ, ಈ ರಸ್ತೆನ ಎಲ್ಲೋ ನೋಡಿದ್ ನೆನ್ಪಾಯ್ತೈತೆ, ಆದ್ರೆ ಎಲ್ಲಿ ಅಂತ ಗೆಪ್ತಿಗ್ ಬರ್ತಾ ಇಲ್ಲ. ನಿನ್ಗೇನಾರ ನೆನ್ಪಾಯ್ತಾ? ಓಯ್ ಮಹಾದೇವು, ನನಗೆ ನಿನ್ಗಿನ ವಯಸ್ಸಾಗೋಗಿದೆ, ನನ್ಗೆಲ್ಲ ನೆನ್ಪಿರತ್ತೆ, ಎಲ್ಲ ಮರ್ತೋಗಿದೆ. ಅಮ್ಮ ಅಮ್ಮ, ನನ್ಗೆ ಈಗ ನೆನ್ಪಾಯ್ತು. ಇದು ನಮ್ ಕಾವ್ಯನ್ ಮನೆಗೆ ಹೋಯ್ತದಲ್ವಾ? ನಾವ್ ಕಾವ್ಯನ್ ಮನೆಗೆ ಹೋಯ್ತಿದೀವಾ? ಏ, ನಾವಲ್ಲಿ ಹೋಗ್ತಾ ಇದೀವಂತ ಯಾರೋ ಹೇಳಿದ್ ನಿನ್ಗೆ? ಅಲ್ಲಿ ಅಲ್ವಾ, ಮತ್ತಿನ್ನೆಲ್ಲಿಗಮ್ಮ? ನಾವ್ ಹೋಗ್ತಿರೋದು ನಮ್ ಬೀಗ್ರು ಸತ್ಯಣ್ಣ ಮನೆಗೆ. ಹೌದು, ನನ್ನೇ ಆಟ ಆಡಿಸ್ತ್ಯಾ? ಅದೇನು ಇದ್ದಕ್ಕಿದ್ದಂಗೆ ಬೀಗ್ರು ಮನೆಗೆ ಹೋಗ್ಬೇಕು ಅನ್ಸೈತಿ ನಿಂಗೆ? ನಿಮ್ಮ ಮಾವನೇ ಫೋನ್ ಮಾಡಿದ್ರು ಕಣು, ಬರ್ತಾ ಮಹಾದೇವನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ವಾ, ಹಂಗಾರೆ ನನಗೆ ಫೋನ್ ಮಾಡಿ ಇಸಿ ಹೇಳ್ಬೋದಿತ್ತಲ್ಲ. ಹಾ, ನಿನಗ್ ಫೋನ್ ಮಾಡಿದಿದ್ರೆ ನನ್ನನ್ನೆಲ್ಲಪ್ಪ ಕರ್ಕೊಂಡ್ ಬರ್ತಿದ್ದೆ. ರಾಕೆಟ್ ತರ ಹಾರ್ಕೊಂಡು ಇಷ್ಟೊತ್ತಾಗ್ಲೇ ನೀನ್ ಈ ಮಾವನ್ ಮನೆ ಮುಂದೆ ಪ್ರತ್ಯಕ್ಷ ಆಗೋಗ್ತಿದ್ದ. ಅದ್ ಸರಿ, ಏನ್ ಇಸಿ ಅಂತಮ್ಮ? ಬೀಗ್ರು ಹೊಸ ಬೋರ್ವೆಲ್ ಹಾಕ್ಸ್ತಾ ಇದಾರಂತೆ. ನಿನ್ ಕೈ ಗುಣ ನನ್ ಸಲಹೆ ಬೇಕಂತೆ. ನಿನ್ ಕೈ ಹಾಕಿದೆಲ್ಲ ಚೆನ್ನಾಗಿರತ್ತೆ, ಹಾಗಾಗಿ ಬರ್ತಾ ಮಹಾದೇವನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ವಾ, ಹಂಗ ಇಸಿಯಾ? ಹಂಗೆ. ಓಯ್ ಮಹಾದೇವು, ಎಡಕ್ ಹೋಗಿ ಆಮೇಲೆ ಹಂಗೆ ಬಲಕ್ ತಗೋಬೇಕು ಆಟೆ ತಾನೆ?
ನನಗೂ ಗೊತ್ತಾಯ್ತಮ್ಮ. ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ಗಾಡಿ ಓಡಿಸು. ಇಲ್ಲಿ ಪೇನ್ ಆಗ್ತಿದ್ಯಾ? ಇಲ್ಲ ರಾಮ್, ಇಲ್ಲಿ ಇಲ್ಲ ಡಾಕ್ಟ್ರೆ, ಇಲ್ಲಿ ಪ್ರೇಮ? ಇಲ್ಲ ರಾಮ್, ಪ್ರೇಮ ಇಲ್ಲ ಡಾಕ್ಟ್ರೆ. ಇಲ್ಲಿ ಪೇನ್ ಆಗ್ತಿ ಅಲ್ಲೇ ಅಲ್ಲೇ ನೋಡ್ತಾ ಇರೋದು. ಮೂಳೆ ಡಾಕ್ಟರ್ಗೆ ಬರೋದು ಕೇಳಿದ್ರಾ? ಹಾ ಸರ್, ಹೇಳಿದ್ದೀನಿ, ಮೇಡಮ್ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಪ್ರೇಮ, ಒಳಗೆ ತುಂಬಾ ದೊಡ್ಡ ಗಾಯ ಆಗಿದೆ ಅನ್ಸುತ್ತೆ. ಮೂಳೆ ಡಾಕ್ಟರ್ ಬರ್ತಾರೆ, ಅವ್ರು ನೋಡಿ ಏನಾಗಿದೆ ಅಂತ ಹೇಳ್ತಾರೆ. ಓಕೆನಾ? ಮಿಸ್ಟರ್ ರಾಮ್, ಮ್ಯಾಮ್ ಬನ್ನಿ ಮ್ಯಾಮ್. ಮ್ಯಾಮ್ ತಗೊಳ್ಳಿ ಎಕ್ಸ್ರೇ. ಓ ತುಂಬಾನೇ ಡ್ಯಾಮೇಜ್ ಆಗಿದೆಯಲ್ಲ ಮಿಸ್ಟರ್ ರಾಮ್. ಆದ್ರೆ ಕೈ ನೋಡಿದ್ರೆ ಪ್ರೇಮ, ಮ್ಯಾಮ್ ಬಂದಿದ್ದಾರೆ, ಅವ್ರು ಏನಾಗಿದೆ ಅಂತ ನೋಡ್ತಾರೆ. ಓಕೆನಾ? ಸರಿ ರಾಮ್, ಪೇಷಂಟ್ನ ನನ್ನ ಜೊತೆ ಕಳಿಸ್ಕೊಡಿ, ನಾನು ಟ್ರೀಟ್ ಮಾಡ್ತೀನಿ. ಸರಿ, ಕರ್ಕೊಂಡು ಹೋಗಿ. ನೀನು ಬಾ. ನಾನೇನಕ್ಕೆ? ನನಗೆ ತುಂಬಾ ಭಯ ಆಗ್ತಿದೆ ರಾಮ್. ನೀನ್ ಬಂದ್ರೆ ಧೈರ್ಯ ಇರುತ್ತೆ. ಆಯ್ತು 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 ಆಯ್ತು, ನಾನು ಬರ್ತೀನಿ. ಮ್ಯಾಮ್ ಕರ್ಕೊಂಡು ಹೋಗಿ ಮ್ಯಾಮ್. ನೀನು ಹೋಗಿರು, ನಾನು ಬರ್ತೀನಿ. ನೀನು ಹೋಗಿರು, ನಾನು ಬರ್ತೀನಿ.